ಬುದ್ಧ ಪ್ರಬುದ್ಧ 99ನೆಯ ನಾಟಕ ಪ್ರದರ್ಶನ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಆಸೆಯೇ ದುಃಖಕ್ಕೆ ಮೂಲ ಎಂಬ ಬುದ್ಧನ ಈ ಸಂದೇಶದ ವಿಶ್ಲೇಷಿಸುವುದರ ಮೂಲಕ ಸಮುದಾಯ ಧಾರವಾಡ ಘಟಕದಿಂದ 50ನೇ ವರ್ಷಾಚರಣೆ ಅಂಗವಾಗಿ ರಂಗನಾಟಕ 99ನೇ ಪ್ರದರ್ಶನ ಬುದ್ಧ ಪ್ರಬುದ್ಧ ಕಾರ್ಯಕ್ರಮವನ್ನು ಜಾನಪದ ತಜ್ಞರಾದ ಶ್ರೀಶೈಲ್ ಹುದ್ದಾರವರು ಉದ್ಘಾಟಿಸಿ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಕೃಷ್ಣ ಕೊಳ್ನಟ್ಟಿರವರು ಕಿಂದೂರು ಜೋಗಿ ನಾಟಕದ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಂಡರು. ಜೊತೆಗೆ ನಾಟಕಕಾರರಿಗೆ ಪ್ರೋತ್ಸಾಹಧನವನ್ನ ನೀಡಿ ಸಹಕರಿಸಿದರು. ಪ್ರೊಫೆಸರ್ ಮಾಲ್ತಿ ಪಟ್ಟಣ್ ಶೆಟ್ಟಿರವರು ನಾಟಕಗಳ ಬಗ್ಗೆ ಜನರು ಹೆಚ್ಚು ಆಸಕ್ತಿಗಳನ್ನ ತೋರಿಸಬೇಕು, ಕಲಾವಿದರನ್ನ ಪ್ರೋತ್ಸಾಹಿಸಬೇಕು ಎಂದು ಹೇಳಿದರು. ನಾಟಕದ ನಿರ್ದೇಶಕರಾದ ವಾಸುದೇವ್ ಗಂಗೇರಿರವರು ಬುದ್ಧನ ಸಂದೇಶಗಳನ್ನ ಸಾರುವಂತಹ ನಾಟಕ ಯಶಸ್ಸು ಕಾಣಲಿ, ಪ್ರೀತಿಯಿಂದ ಪರಿಹಾರ ಕಂಡುಕೊಳ್ಳಲು ಸಾಧ್ಯ ಎಂಬ ಮಾತನ್ನ ಹೇಳಿದರು. ವೇದಿಕೆಯಲ್ಲಿ ಕುಮಾರ್ ಬೆಕ್ಕೇರಿ ಸಹಾಯಕ ನಿರ್ದೇಶಕರು ಮತ್ತು ಧಾರವಾಡ ಕರ್ನಾಟಕ ವಿದ್ಯಾವರ್ತಕ ಸಂಘದ ಸತೀಶ್ ತುರ್ಮರಿ ಇನ್ನಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಪ್ರಮೀಳಾ ಜಕ್ಕಣ್ಣವರ್ ನಿರೂಪಿಸಿದರು. ಸಮುದಾಯದ ಅಧ್ಯಕ್ಷರಾದ ವಿಐ ಇಳಗೇರವರು ವಂದಿಸಿದರು. ಈ ಸಂದರ್ಭದಲ್ಲಿ ನಾಟಕ ಪ್ರಿಯರು ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ರಾತ್ರಿ ಎದ್ದವರೆಲ್ಲ ಬುದ್ಧರಾಗುವುದಿಲ್ಲ, ಅವನೊಬ್ಬನೇ ಎದ್ದ ಸಿದ್ಧ ಅರ್ಥಗಳ ಗೆದ್ದವನೇ ಬುದ್ಧ. ಬಾನೊಂದಿಗೆ ಏನ್ ಮಾಡೋದು? ನಾವು ರಾತ್ರಿ ಹೇಳ್ತೇವೆ ಕರೆ ಹೊಳೆ ತಲೆ ಬರ್ಕೊಂಡಿದ್ರಿಂದ ನಾವು ಬುದ್ಧ ಆಗಿಲ್ಲ. ನೀವು ಯಾವ ಕಾಲಕ್ಕೆ ಹೇಳ್ತಾರಂತ ಕೇಳಬೇಡಿ. ಆದರೆ ಒಂದು ದೃಢ ನಿರ್ಧಾರ ಮಾಡಿದಲ್ಲ ಸಿದ್ಧಾರ್ಥ, ಸಿದ್ಧ ಅರ್ಥಗಳ ಗೆದ್ದವನೇ ಬುದ್ಧ. ಮನುಕುಲದ ಇತಿಹಾಸದಲ್ಲಿ ಬುದ್ಧ, ಬಸವ ಮತ್ತು ಗಾಂಧಿಯನ್ನ, ಅಂಬೇಡ್ಕರ್ನ ನೆನೆಸ್ತಾ ಹೋದರೆ ನಮಗೆ ನಾವು ಆತ್ಮವಂಚನೆ ಮಾಡ್ಕೊಂಡಾಗಾಗ್ತದೆ. ಈ ಜಗತ್ತಿಗೆ ಬೆಳಕು ಕೊಟ್ಟಂಥ ಮಹಾನ್ ದಾರ್ಶನಿಕರಲ್ಲಿ ಬುದ್ಧ ಮೊದಲಿಗ. ನಾವ್ಯಾಕೆ ಅವರ ಆಶಯಗಳನ್ನು ಎಷ್ಟು ಸರಳವಾದ ಒಂದು ಸ್ಲೋಗನ್ ಇದೆ ನೋಡಿ, ಆಸೆಯೇ ದುಃಖಕ್ಕೆ ಮೂಲ. ವಿಶೇಷವಾಗಿ ನಾವು ಸಾಮಾಜಿಕ ನಾಟಕಗಳನ್ನು ನಮ್ಮ ಹಳ್ಳಿಗಳಲ್ಲಿ ಸಾಮಾಜಿಕ ಪೌರಾಣಿಕ ನಾಟಕಗಳನ್ನು ನೋಡ್ಕೊಂಡು ಬಂದಿದ್ದೀವಿ. ಈ ಬಹುಶಃ ಬುದ್ಧ ಪ್ರಬುದ್ಧ ನಾಟಕ ಸಾಮಾಜಿಕನೋ ಅಥವಾ ಪೌರಾಣಿಕನೋ ಗೊತ್ತಿಲ್ಲ. ಅದನ್ನು ನಾವು ಕೂಡ ನಿಮ್ಮೊಂದಿಗೆ ಕೂತು ನೋಡಿದಾಗ ಮಾತ್ರ ಅದರ ಅರ್ಥ ಗೊತ್ತಾಗ್ತದೆ. ಇಷ್ಟೇ ಗೊತ್ತು, ಬುದ್ಧ ಅಂತ ಹೇಳಿದ್ಮೇಲೆ ಶಾಂತಿ ದೂತರು, ನಾಡಿಗೆ ಶಾಂತಿಯ ಒಂದು ವೇದವನ್ನು ಕೂಗಿದವರು. ಹಾಗಾಗಿ ಈಗ ಹಿರಿಯರು ಹೇಳಿದಂಗೆ ಬುದ್ಧರ ಒಂದು ಚರಿತ್ರೆ ಇರ್ಬೋದು, ಬುದ್ಧರ ಒಂದು ಹಾಕಿಕೊಟ್ಟಂಥ ಈ ಮಾನವ ಸಮಾಜಕ್ಕೆ ಹಾಕಿಕೊಟ್ಟಂಥ ಪರಿಪಾಠಗಳು ಇರ್ಬೋದು, ಅದರೊಳಗೆ ಅಳವಡಿಸಿಕೊಂಡಿರ್ಬೋದು ಅಂತ ನನ್ನ ಅನಿಸಿಕೆ ಇಷ್ಟೇ. ಹಾಗಾಗಿ ಈ ನಾಟಕದಲ್ಲಿ ಒಂದು ಪಾತ್ರವನ್ನು ಮಾಡತಕ್ಕಂಥ ಈರಣ್ಣ ಐನಾಪುರ್ ಅವರು ನಮ್ಮ ಬಾಜುಹಳ್ಳಿಯವರು. ಹಾಗೆಯೇ ನಮ್ಮ ಮಲ್ಲೂರು ಗ್ರಾಮದಲ್ಲಿ ಒಂದು ಸಲ ಜಾತ್ರಾ ನಡೀತು. ಸುಮಾರು ಒಂದು ತಿಂಗಳು 1.5 ತಿಂಗಳು ಒಂದು ನಾಟಕವನ್ನು, ಅಂದರೆ ಕಿಂದೂರು ಜೋಗಿ ಅಂತಕ್ಕಂಥ ಒಂದು ನಾಟಕವನ್ನು ಅಲ್ಲಿ ಪ್ರದರ್ಶನ ಮಾಡಿ ಯಶಸ್ವಿಗೊಳಿಸಿ ಆ ಒಂದು ಮಲ್ಲೂರು ಗ್ರಾಮ ದೇವತೆಯ ಜಾತ್ರೆಗೆ ತುಂಬ ಯಶಸ್ವಿಯನ್ನು ತಂದುಕೊಟ್ಟಂತ. ಅಂದರೆ ಅವರು ಬೇರೆಯವರನ್ನ ಕರ್ಕೊಂಡು ಬಂದು ಏನು ಪಾಠ ಮಾಡಿಸ್ಲಿಲ್ಲ, ಅಲ್ಲಿ ಮಲ್ಲೂರಿನಲ್ಲಿ ಇರತಕ್ಕಂಥ ಒಂದು ಸಣ್ಣ ಸಣ್ಣ ಮಕ್ಕಳನ್ನು ಕೂಡೀಕರಣ ಮಾಡಿ ಕಿಂದೂರು ಜೋಗಿ ನಾಟಕ, ಅದೊಂದು ಭಾಳ ಅದ್ಭುತವಾದಂಥ ನಾಟಕ. ಮೊನ್ನೆ ನಾವು ಇಳಗರ್ ಸರ್ ಹೇಳಕ್ ಬಂದಾಗ ನಾನು ಹೇಳಿದೆ, ಭಾಳ ಇದನ್ನು ಮಾಡಿಕೊಟ್ಟಿದ್ದಾರೆ. ಅವ್ರು ಪಾಠ ಮಾಡೋಕೆ ಅವರು ಪಾತ್ರವನ್ನು ಮಾಡಿದ್ದಾರೆ ಅಂದರೆ ನಾನು ಖಂಡಿತವಾಗಿಯೂ ಬರ್ತೀನಿ. ನಮ್ಮ ಬಾಜು ಹಳ್ಳಿಯ ಯುವಕ, ನಮ್ಮೂರಿನ ಅತ್ಯಂತ ಒಂದು ಆದರ್ಶವೇ ಯುವಕ, ಹಾಗಾಗಿ ನಾನು ಬರ್ತೀನಿ ಅಂತ ಹೇಳಿದೆ. ಅದು ಭಾಳ ಯಶಸ್ವಿಯಾಗಿ ಅದರ ಏನು ಮಾಡಿದ್ರು ಅಂದರೆ, ಆ ನಾಟಕವನ್ನು ಮಾಡಿದ ವರ್ಣೆಯನ್ನು ಮಾಡೋದಕ್ಕೂ ನಾವು ಇವತ್ತಿಗೂ ಕೂಡ ಅದು ನಮ್ಮ ಮನಸ್ಸಿನಲ್ಲೇ ಉಳಿದಿದೆ. ಅಂದರೆ
ಯಾಕಂದರೆ ಒಂದು ದೊಡ್ಡ ಮಲ್ಲೂರಿನಲ್ಲಿ ಒಂದು ದೊಡ್ಡ ಹಳ್ಳಿ ಮರ, ಆ ಹಳ್ಳಿ ಮರಕ್ಕೇ ಸ್ಟೇಜನ್ನು ಹಾಕ್ಬಿಟ್ಟು ಹಳ್ಳಿ ಗಿಡದ ಮೇಲೆ ಎತ್ತಿ ಕಿಂದರ ಜೋಗಿ ಪ್ರಾರಂಭ ಆದರೆ ಹಳ್ಳಿ ಗಿಡದ ಮೇಲೆ ಮಂಟಪವನ್ನು ಹತ್ತಿ ಇಳಿದು ಬಂದು ಒಂದು ನೀರಿನ ತೊಂಡೆ ಏನು ಮಾಡಿರ್ತಾರೆ, ಆ ತೊಂಡೆಯನ್ನು ಅವು ಇಲಿಗಳು ಅಥವಾ ಏನೋ ಇತ್ತು ಹಿಂಗೆ ಅದರ ಒಂದು ಸುಂದರಿ ಪಾಠ, ಆ ಸುಂದರಿ ಪಾಠನೂ ಕೂಡ ನಾನು ಮಗಳೇ ಮಾಡಿದ್ದೆ. ಅವರಿಗೆ ಅಷ್ಟೊಂದು ಪರಿಣಿತವಾಗಿ ನಾಟಕವನ್ನು ಕೊಡಿಸಿದ್ರು. ಅವರು ಅಲ್ಲಿ ಹತ್ತಿ ಬಂದು ಸ್ಟೇಜನ್ನು ಹತ್ತಿ ಹಳ್ಳಿ ಗಿಡದ ಮೇಲೆ ಹೋಗಿ ಅದನ್ನು ಸುತ್ತಿ ಅವು ಬಂದು ಆಮೇಲೆ ಅಲ್ಲೊಂದು ತಗ್ಗನ್ನು ಹೊಡೆದು ಅದಕ್ಕೆ ನೀರನ್ನು ತುಂಬಿಸಿದ್ರು. ರಾತ್ರಿ ಮಾಡಿದ್ರಿಂದ ಬೆಳಗಿನ ಇಬ್ಬನಿ ಇರ್ತಿತ್ತು. ಅಷ್ಟಾದರೂ ಥಂಡಿ ಒಳಗೆ ಎಲ್ಲ ಹುಡುಗರು ಬಂದು ಬಿದ್ದು ಆ ನಾಟಕದ ಕೊನೆಯಾಗಿತ್ತು. ಹಾಗಾಗಿ ಅದು ಜಾತ್ರೆಯಲ್ಲಿ ಅಂದರೆ ನಾವು ಆವಾಗ ಅಲ್ಲಿ ಸೀನ್ರಿಗಳನ್ನು ಹಾಕಿದ್ವಿ, ಜಾತ್ರೆಯಲ್ಲಿ ನಡೀತಿತ್ತು ಅಲ್ಲೆಲ್ಲ ಸೀನ್ರಿಗಳನ್ನು ಹಾಕಿದ್ವಿ. ನಾಟಕ ನಮ್ಮ ಊರಿನ ಅಗಸಿಗೆ ನಡೀತಿತ್ತು, ಆದರೆ ಜಾತ್ರೆ ಇನ್ನೊಂದು ಕಡೆ ನಡೀತಿತ್ತು. ಆದರೆ ಅಲ್ಲಿ ಕೂಡ ಸ್ಪರ್ಧೆಗಳನ್ನು ಹಾಕಿದ್ರಿಂದ ಅದು ಫಿಲ್ಮ್ ಅಥವಾ ಏನು ಸ್ಪರ್ಧೆಗಳನ್ನು ಟಿ ವಿ ಸ್ಪರ್ಧೆಗಳನ್ನು ಹಾಕಿದ್ರಿಂದ ಇಡೀ ಜಾತ್ರೆ ಸುಮಾರು ಆ ಜಾತ್ರೆ ಸಣ್ಣ ಊರಾಗಿದ್ದರೆ ಸುಮಾರು ಒಂದು 10-15 ಜನಸಂಖ್ಯೆ ಆ ನಾಟಕವನ್ನು ನೋಡಿ ಭಾಳ ಯಶಸ್ವಿಯಾಗಿತ್ತು. ಅವತ್ತು ಒಂದು 7 ಮನೆಗಳಿರ್ತಕ್ಕಂಥ ಒಂದು ಕುಗ್ರಾಮ ಗ್ರಾಮ ಧಾರವಾಡ ತಾಲೂಕಿನಲ್ಲಿ ಇದೆ ಅಂತ ಬೆಳಕಿಗೆ ತಂದುಕೊಟ್ಟಂಥ ಅದು ಒಂದು ನಾಟಕ ಆಗಿತ್ತು. ಆ ನಾಟಕದ ಕಲಿಕೆಯಾಗಲಿ ಮತ್ತು ಆ ನಾಟಕದಲ್ಲಿ ಪಾತ್ರವನ್ನು ವಹಿಸಿಕೊಂಡಿದ್ದಾಗಲಿ ಈರಣ್ಣ ಐನಾಪುರ ಮಾಡಿದ್ರು. ಅವರು ಕೂಡ ಈ ನಾಟಕದಲ್ಲಿ ಪಾತ್ರವನ್ನು ಮಾಡಿದ್ದಾರೆ. ಹಾಗಾಗಿ ತುಂಬ ಸಂತೋಷವಾಗಿದೆ. ಈ ನಾಟಕಕ್ಕೆ ನಮ್ಮನ್ನು ಕರೆಸಿ ಈ ನಮ್ಮ ಕರ್ನಾಟಕ ನಾಡಿನ ಕನ್ನಡ ನಾಡಿನ ಸಂಸ್ಕೃತಿಕ ನಾಯಕ ಒಂದು ಬುಕ್ಕನ್ನು ಕೊಟ್ಟು ಹೂಗುಚ್ಚನ್ನು ಕೊಟ್ಟು ಸ್ವಾಗತಿಸಿದ್ದೀರಿ. ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಕೊನೆಯವರೆಗೆ ಇರಲಿ ಅಂತ ಹೇಳ್ತಾ, ಈ ನಾಟಕ ಅಂದಮೇಲೆ ಸಣ್ಣದೇ ಇರಲಿ ದೊಡ್ಡದೇ ಇರಲಿ ನಾಟಕ ಮಾಡಬೇಕಾದ್ರೆ 10 ವಿಜಯದಲ್ಲಿ ಹಣಕಾಸಿನ ಕೊರತೆ ಇರ್ತದೆ, ಭಾಳಷ್ಟು ಖರ್ಚಾಗಿರ್ಬೋದು. ಬಟ್ ಆದರೆ ನಮ್ಮ ಅಷ್ಟೊಂದು ತುಂಬಿಕೊಡೋಕ್ಕೆ ಆಗುವುದಿಲ್ಲ. ಆದರೂ ನಾನು ಯಾವುದೇ ಕಡೆ ಹೋಗಿದ್ರೆ ಕಲಾವಿದರನ್ನು ಸ್ವಾಗತಿಸಬೇಕು, ಅವರಿಗೆ ಪ್ರೋತ್ಸಾಹ ತುಂಬಬೇಕು. ಹಾಗಾಗಿ ನನ್ನ ಕೈಲಿಂದ ಆದಷ್ಟು ಸಹಾಯವನ್ನು ಪ್ರತಿ ನಾಟಕ ಆಗಲಿ ಯಾವುದೇ ಕಲಾವಿದರಾಗಲಿ ಮಾಡಿಕೊಂಡು ಬಂದಿದ್ದೇನೆ. ಹಾಗಾಗಿ ಈಗೂ ಕೂಡ ಈ ನಾಟಕವನ್ನು ಆಯೋಜನೆ ಮಾಡತಕ್ಕಂಥ ಮುಖ್ಯಸ್ಥರಿಗೆ ಒಂದು 11,000 ರೂಪಾಯಿಯನ್ನು ನಾನು ಕೊಡ್ತಾ ಇದ್ದೇನೆ. ದಯವಿಟ್ಟು ಅವರು ಸ್ವೀಕಾರ ಮಾಡಬೇಕಂತ. ಕಲಾವಿದರಿಗೆ ಪ್ರಗತಿಪರ ಚಿಂತಕರು, ಅದು ಅಲ್ಲದೆ ಸಾಮಾಜಿಕ ಕಾರ್ಯಕರ್ತರು, ಅವರು ಮೊದಲಿಂದಲೂ ಕೂಡ ಕಲಾವಿದರಿಗೆ, ದೀನದಲಿತರಿಗೆ, ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಸ್ವಭಾವ. ನಾನು ನಿಜವಾಗಿ ಜಾತ್ರೆ ಇರಲಿ ಇದು ಇರಲಿ ನಾವು ಎಲ್ಲಿ ಹೋಗ್ತಿರ್ತೀವಿ ಅಲ್ಲಿ ಅಸಂಖ್ಯಾತ ಜನ ಬರ್ತಾರೆ. ಅವರು ಹಿತೇಶ್ವರು ಭಾಳ ಇದ್ದಾರೆ. ನಿಜವಾಗಿ ಈ ಒಂದು ಹವ್ಯಾಸ ತಂಡ ಅದರ ಒಂದು ರುಚಿಯನ್ನು ನಾವು ಹಚ್ಬೇಕಂತೇಳಿ ಈ ರೀತಿಯಲ್ಲಿ ಅವ್ರಿಗೆಲ್ಲ ಕೇಳ್ಕೊಂಡಾಗ ಆಯ್ತು ನಾನು ಬರ್ತೀನಿ ಅಂತೇಳಿ ಭಾಳ ಸಂತೋಷದಿಂದ ಬಂದಿದ್ದಾರೆ. ಮತ್ತು ನಮ್ಮ ಸಂಘಕ್ಕೆ 11,000 ರೂಪಾಯಿ ಕೊಟ್ಟು ಸಹಾಯ ಮಾಡಿದ್ದಾರೆ. ಅವ್ರಿಗೆ ಅನಂತ ಧನ್ಯವಾದ. ಇಡೀ ಜಗತ್ತಿಗೆ ಗುರು, ಸುಖದ ದಾರಿಯನ್ನು ತೋರಿಸಿದ ಅತ್ಯಂತ ಸರಳ ತತ್ವಗಳನ್ನು ತನ್ನ ಶಿಷ್ಯ ವೃಂದದಲ್ಲಿ ಪ್ರಸಾರ ಮಾಡಿದ. ಜಗತ್ತಿನ 1/3 ಭಾಗದಲ್ಲಿ ಬೌದ್ಧ ಧರ್ಮದ ಅನುಯಾಯಿಗಳಿದ್ದಾರೆ. ಬುದ್ಧ ಒಂದು ಕಾಲಕ್ಕೆ ಕ್ರಿಸ್ತಶಕ ಪೂರ್ವ ಇದ್ದ, ಆದರೆ ಇವತ್ತಿಗೂ ಸಹ ಬುದ್ಧನನ್ನು ಪೂಜಿಸುವ ಜನ ಇದ್ದಾರೆ. ಅಂದ ಮೇಲೆ ಅವನ ಮಹಾತ್ಮೆ ಎಂಥದ್ದು ಅನ್ನೋದನ್ನು ನಾವೆಲ್ಲ ಕಾಯಿಸಿಕಟ್ಟಬಹುದು. ಅಂಥ ವ್ಯಕ್ತಿಯನ್ನು ಕುರಿತು ನಮ್ಮ ಪ್ರೊಫೆಸರ್ ಡಾಕ್ಟರ್ ಶ್ರೀಶೈಲ್ ಹುದ್ದಾರ್ ಅವರು ಬಹಳ ಸುಂದರವಾದಂಥ ನಾಟಕವನ್ನು ಬರೆದಿದ್ದಾರೆ. 99 ಪ್ರಯೋಗ ಅಂದ ಮೇಲೆ ಅದರ ಮಹಿಮೆಯನ್ನು ನೀವು ಅಳತೆ ಕಟ್ಟಬಲ್ರಿ. ಆದ್ದರಿಂದ ಇವತ್ತು ಅದರ ಮತ್ತೊಂದು ಪ್ರಯೋಗವನ್ನು 99ನೇ ಪ್ರಯೋಗವನ್ನು ನೋಡ್ತಾ ಇದ್ದೀರಿ. ನಾಟಕ ಯಾರಿಗೆ ಪ್ರಿಯ ಇಲ್ಲ ಅಂತ. ಸಾಹಿತ್ಯದ ಉಪನ್ಯಾಸಗಳು ಬೇಸರ ಬರ್ಬೋದು, ಮತ್ತು ಯಾವುದೇ ಕಾರ್ಯಕ್ರಮ ಬೇಸರ ಬರ್ಬೋದು, ಆದರೆ ನಾಟಕ ಎಲ್ಲ ಜನರನ್ನು, ಶಿಕ್ಷಿತ ಅಶಿಕ್ಷಿತ ಎಲ್ಲ ಮಕ್ಕಳನ್ನು, ಎಲ್ಲ ಸಮಾಜದ ಎಲ್ಲ ವಲಯಗಳನ್ನು ಮುಟ್ಟುವಂಥದ್ದು. ಅಂಥ ನಾಟಕವನ್ನು ಇವತ್ತು ಆಡಿಸ್ತಾ ಇದ್ದೇನೆ. ನನ್ನ ಮನಸ್ಸಿನೊಳಗಂಗ ವಿದ್ಯಾವರ್ಧಕ ಸಂಘ ಆಗಲಿ, ಧಾರವಾಡದ ಯಾವುದೇ ಸಂಘಟನೆ ಆಗಲಿ ತಿಂಗಳಿಗೊಂದು ನಾಟಕ ಮಾಡಿಸ್ಬೇಕು. ಅದು ಬೆಸ್ಟ್ ಎಜುಕೇಷನ್ ಥ್ರೂ ಎ ಡ್ರಾಮಾ, ಎ ಪ್ಲೇ ಅಂತ ನನಗನ್ನಿಸ್ತದೆ. ಹಾಗೆ ಮೇಲಿನ ಮೇಲೆ ನಾಟಕ ಆಗ್ತಾಯಿದ್ರೆ ನಮಗೆ ಧಾರವಾಡ ಜನರು ಬಹಳ
ಉನ್ನತ ಮಟ್ಟಕ್ಕೆ ಹೋಗ್ತಾರೆ, ಪ್ರಗತಿಶೀಲರಾಗ್ತಾರೆ. ಅವರಿಗೆ ಎಜುಕೇಷನ್ ಇದು, ಶಾಲೆಗೆ ಹೋಗ್ಬೇಕಾಗಿಲ್ಲ. ನಾಟಕಗಳು ನಿಜವಾದ ಶಾಲೆಗಳು. ಅಂತಹ ಶಾಲೆಯ ಇವತ್ತೊಂದು ಅದ್ಭುತವಾದಂಥ ನಾಟಕ ಇದೆ. ತುಂಬ ಜನ ಪುತ್ರರಾಗಿ ಹೋಗಿದ್ದಾರೆ ಈ ನಾಟಕದಲ್ಲಿ. ಸರ್ ಹೇಳಿದಾಗೆ ಹೊಸ ಹೊಸ ಹುಡುಗರು ಬರ್ತಾರೆ, ಹೋಗ್ತಾರೆ. ಒಂದು ಅಮೇಚೂರ್ ತಂಡ ಒಂದು ನಾಟಕವನ್ನು 100 ಪ್ರದರ್ಶನ ತನಕ ಅದನ್ನು ಜೀವಂತವಾಗಿಡುವುದಿದೆಯಲ್ಲ, ಅದು ದೊಡ್ಡ ಶಕ್ತಿ. ಅದಕ್ಕೆ ಕುಂದಾಪುರ ಸಮುದಾಯದ ಕಾರ್ಯದರ್ಶಿಯಾಗಿ ನಾನು ಮತ್ತು ಈ ನಾಟಕ ನಿರ್ದೇಶಕನಾಗಿ ಧಾರವಾಡ ಸಮುದಾಯಕ್ಕೆ ಪ್ರೀತಿಯ ಒಂದು ಚಪ್ಪಾಳೆ ನಾವು ಹಾಕಲೇಬೇಕಿತ್ತು. ಈ ನಾಟಕದಲ್ಲಿ ಸರ್ ಹೇಳಿದ್ದಾರೆ, ಒಂದು ಹಿಂಸೆ ಮತ್ತು ಅಹಿಂಸೆ, ಇವು ಎರಡು ತಿಕ್ಕಾಟ ಇದೆಯಲ್ಲ, ಅದು ಯಾವುದನ್ನು ಗೆಲ್ಲಿಸ್ಬೇಕು ಅನ್ನೋದು ನಮಗೆ ಬಿಟ್ಟಿದ್ದು ಅಲ್ವಾ. ಈ ದಿನಮಾನದಲ್ಲಿ ನಾವು ಯಾವುದ್ರ ಬೆನ್ನತ್ತಿ ಹೋಗ್ತಾ ಇದ್ದೇವೆ ಮತ್ತು ಯಾಕೆ ಹೋಗ್ತಾ ಇದ್ದೇವೆ, ಬಹುತ್ವದ ಭಾರತದ ಕನಸೇನು, ಬಹುತ್ವ ಭಾರತದ ಹೂಗಳನ್ನು ಯಾವ ಥರ ಅರಳಬೇಕನ್ನುವ ವಿಶಾಲವಾದ ಕಲ್ಪನೆ ನಮಗಿದೆ. ಹಾಗೆ ಜಗತ್ತಿನ ಹೂಗಳು ಯಾರು ಅರಳಬೇಕು, ಜಗತ್ತಲ್ಲಿ ಪ್ರೀತಿ ಒಂದೇ ಶಾಶ್ವತ ಅಂತ ಬುದ್ಧ ಕೊನೆಗೂ ಈ ನಾಟಕದಲ್ಲಿ ಹೇಳೋದು, ಪ್ರೀತಿ ಒಂದೇ ಶಾಶ್ವತ. ಭಾರಿ ಕಷ್ಟ ಬುದ್ಧನ ಅರ್ಥ ಮಾಡ್ಕೊಳ್ಳೋದು. ಆದರೆ ಪ್ರೀತಿ ಒಂದೇ ಶಾಶ್ವತ ಹೋದಲ್ಲ, ಭಾರಿ ಸುಲಭ ಅನ್ಸುತ್ತೆ. ಆ ಸುಲಭ ಮತ್ತು ಕಷ್ಟದ ನಡುವೆ ನಾವು ಮಾಡುವ ಜರ್ನಿ ಇದೆಯಲ್ಲ, ದಿನ ಕಳೆಯುವ ದಿನಗಳು, ನಮ್ಮ ಒದ್ದಾಟ, ಒಯ್ದಾಟ, ತುಮುಲ, ಇವೆಲ್ಲವೂ ಬುದ್ಧನ ನಡೆಗೆ ನಾವು ತಲುಪುವಂಥ ದೊಡ್ಡ ಮಾರ್ಗ. ನಾವು ನಡಿಬೇಕು, ಹಾಡಬೇಕು, ಕುಣಿಬೇಕು, ಬುದ್ಧನ ಹಾಡಬೇಕು. ಇದು ದೊಡ್ಡ ಕನಸು ಈ ನಾಟಕದ್ದು. ನಾಟಕ ಮಾಡ್ತಾ ಮಾಡ್ತಾ ಇಲ್ಲಿ ಏನಿಲ್ಲ, ನಾಟಕ ಅನ್ನೋದು ಏನಂದ್ರೆ ಮೇಡಮ್ ಭಾರಿ ಚೆನ್ನಾಗಿ ಹೇಳಿದ್ರು, ಒಂದು ಅನುಭವದ ಹಂಚಿಕೆ ಅಷ್ಟೇ, ಎಕ್ಸ್ಪೀರಿಯನ್ಸ್ ಶೇರಿಂಗ್. ಮತ್ತೆ ನಾಟಕದಲ್ಲಿ ಮತ್ತೆಂಥದ್ದು ಇರುವುದಿಲ್ಲ ನನ್ನ ಪ್ರಕಾರ. ನಾವು ನೋಡಿದ್ದನ್ನು ನಮ್ಮ ಅನುಭವ ಇಲ್ಲಿ ಹಾಕಿರ್ತೀವಿ, ಆ ಅನುಭವವನ್ನು ನಿಮಗೆ ಹಾಕ್ತೀವಿ, ನೀವು ಒಂದು ಅನುಭವ ಹಾಕತ್ತೀವಿ. ಕುವೆಂಪು ಹೇಳಿದಾಗ ಅದು ರಿಕ್ರಿಯೇಷನ್, ಮತ್ತೆ ಮತ್ತೆ ಸೃಷ್ಟಿಯಾಗುವುದು ಅಲ್ವಾ. ಬಹುಶಃ ನಮ್ಮ ಎದೆಯ ತುಮುಲಗಳು ಮತ್ತೆ ಮತ್ತೆ ಪ್ರೀತಿಯ ಹೂಗಳನ್ನು ಅರಳಿಸುವಂಥ ಕ್ರಿಯಾಶೀಲ ಆಗಬೇಕಾದಂಥ ಸ್ಥಿತಿ ನಮ್ಮ ದೇಶಕ್ಕಂತೂ ಇದೆ, ನಿಮಗೆಲ್ಲರಿಗೂ ಗೊತ್ತಿದೆ ಅದು ಅಲ್ವಾ. ಹಾಗಾಗಿ ಈ ಕೊನೆಯ ನಾಟಕ ಕೊನೆ ಏನು ಇಂಟರ್ಪ್ರಿಟೇಷನ್ ಮಾಡುತ್ತಂದ್ರೆ, ಈ ಜಗತ್ತಿಗೆ ಆದಿ ಬುದ್ಧ, ಅಂತಿಮನು ಬುದ್ಧ. ಆದಿ ಮತ್ತು ಅಂತಿಮ ಬುದ್ಧ ಆದಮೇಲೆ ಬಹುಶಃ ಅದರಷ್ಟು ಸುಂದರವಾದ ಜಗತ್ತು ನಮಗಿಲ್ಲ. ಆ ಸುಂದರ ಜಗತ್ತು ಸಿಗಲಿ, ಇಲ್ಲಿರೋ ಎಲ್ಲ ಭಾಷೆ, ಬಣ್ಣ, ವರ್ಗ ಇವೆಲ್ಲವೂ ಒಂದೇ ಬಣ್ಣ ಆಗಿ ಕಾಣಲಿ. ಆ ಮೂಲಕ ನಮ್ಮ ಯುವ ಜನಾಂಗ, ಇವತ್ತು ನೋಡಿ ಯುವಕರು ತುಂಬ ಜನರು ಇವೆಲ್ಲ ನಾಟಕ ನೋಡ್ಬೇಕು ಇವತ್ತು. ಯಾಕಂದ್ರೆ ನಾವು ಎಲ್ಲೆಲ್ಲೋ ಸಾಕ್ತಾ ಇದೀವಿ ನಮ್ಮ ದೇಶ, ಒಟ್ಟಾರೆ ಈ ಸಮಾಜ ನಮ್ಗೆ ಗೊತ್ತಿಲ್ಲ. ಎಲ್ಲ ನಾವೇನು ಆಗಿದೀವಿ ಅಂದರೆ, ಬರ್ತಾ ಇದೆ ನಮ್ಮ ಸರಕುಗಳು, ವಾಟ್ಸಪ್, ಯೂನಿವರ್ಸಿಟಿ ಅಲ್ವಾ, ಎಲ್ಲ ಬರ್ತಾ ಇದೆ, ಎಲ್ಲವೂ ಸತ್ಯ ನಮಗೆ, ಮತ್ತೆ ಎಲ್ಲವೂ ಸುಳ್ಳು. ಆ ಸುಳ್ಳು ಮತ್ತು ಸತ್ಯದ ನಡುವೆ ಒಂದು ಗುಂಪು ನಮಗೆ. ಆ ಗುಂಪು ಯಾಕೆ ಕಟ್ಕೊಂಡಿದೀವಿ, ಆ ಗುಂಪಿನ ಅರ್ಥ ಏನು, ಆ ಗುಂಪನ್ನು ನಾನು ಇರಬೇಕಾ, ಅದು ನಿಜವಾಗಿ ಗುಂಪು ಅಂದ್ರೆ ಏನು? ಬುದ್ಧ ಹೇಳಿದ ಗುಂಪು, ಬಸವಣ್ಣ ಹೇಳಿದ ಗುಂಪು, ಗಾಂಧಿ ಹೇಳಿದ ಗುಂಪು, ಅಂಬೇಡ್ಕರ್ ಹೇಳಿದ ಗುಂಪು ಇವತ್ತಿನ ಇದರಲ್ಲಿ ಏನು ಸಿಗ್ತಾ ಇಲ್ಲ. ಇದರಲ್ಲಿ ಸಿಗುವ ಗುಂಪು ಪೂರ ಚರ್ಮದ ಬಣ್ಣದ ಗುಂಪು, ಜೀವನ ನಡೆಸುವ ಶೈಲಿಯ ಗುಂಪು, ಧರಿಸಿರುವ ಬಟ್ಟೆಯ ಗುಂಪು, ಹೊಂದಿರುವ ವೈಚಾರಿಕತೆಯ ಗುಂಪು. ಈ ಥರದ ಗುಂಪುಗಳನ್ನ ನಾವು ಸೃಷ್ಟಿ ಮಾಡ್ಕೊಂಡಿದ್ದೇವೆ. ನಿಜವಾಗಿ ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ ಇವರೆಲ್ಲರೂ ಈ ನಾಟಕದಲ್ಲಿ ಬರ್ತಾರೆ. ಹೇಗೆ ಬರ್ತಾರೆ ಅಂತ ನೀವು ನೋಡ್ತೀರಿ. ಬುದ್ಧನ ಅಗಾಧವಾದ ಚೈತನ್ಯದ ಸ್ಪ್ಲಿಟ್ಗಳು ಇವೆಲ್ಲವೂ. ಗಾಂಧಿ, ಅಂಬೇಡ್ಕರ್, ಬಸವಣ್ಣ ಇವರೆಲ್ಲರೂ ಬುದ್ಧನ ಚೈತನ್ಯದಿಂದ ಹೊರಬಂದ ಶಕ್ತಿಗಳು ಮತ್ತೊಂದು ಮೌಲ್ಯಗಳು ನಾನು ತಿಳ್ಕೊಂಡಿದ್ದೇನೆ. ಹಾಗಾಗಿ ಇನ್ನಷ್ಟು ಬುದ್ಧರು ನಮಗೆ ಬೇಕಾಗಿದೆ, ಬಸವಣ್ಣ ಬೇಕಾಗಿದ್ದಾರೆ, ಅಂಬೇಡ್ಕರ್ ಬೇಕಾಗಿದ್ದಾರೆ, ಗಾಂಧಿ ಬೇಕಾಗಿದ್ದಾರೆ. ಈ ಬುದ್ಧನ ಪ್ರೀತಿಯ ಮಾರ್ಗದಲ್ಲಿ ಇನ್ನೊಂದಿಷ್ಟು ಜಗತ್ತು, ಇನ್ನೊಂದಿಷ್ಟು ಚೈತನ್ಯವನ್ನು ಕಾಣಲಿ ಅಂತ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಕನಸು ಕಾಣೋಣ. ಈ ಜಗತ್ತಿಗೆ ಬುದ್ಧನೇ ಆದಿಯಾಗಲಿ, ಬುದ್ಧನೇ ಅಂತಿಮ ಆಗಲಿ. ನಮಸ್ಕಾರ. ಸಮುದಾಯ ನಿರಂತರ ಚಟುವಟಿಕೆ ಇದ್ದಂಥ ಒಂದು ಸಂಸ್ಥೆ. ಅದರ ರೂವಾರಿಗಳು ನಮ್ಮ ಏಳಿಗೆರವರು ಇಷ್ಟರ ಮಟ್ಟಿಗೆ ಅಂತಂದ್ರೆ ತಮ್ಮ ಅನಿಸೋದಕ್ಕೆ ಈ ರಂಗ ವಿದ್ಯಾರ್ಥಿಗಳಿಗೆ ಕೊಟ್ಬಿಟ್ರು. 24 ತಾಸು ತೆಗೆದಿರ್ತೈತಿ. ಸರ್ ನಿಮ್ಮ ಮನೆಗೆ ಹುಡುಗರು ಇರ್ತಾರೆ, ಹೌದ್ರಿ, ಅವರ ಅಡಿಗೆ ಮಾಡ್ತಾರೆ, ಅವರನ್ನು ಊಟಕ್ಕೆ ಹಾಕ್ತಾರಂತಾರೆ.
ತಮ್ಮ ಬಂದಂಥ ಪೆನ್ಷನ್ ಸದ್ಯಕ್ಕೆ ಆ ಹುಡುಗರಿಗೇನೆ ಖರ್ಚು ಮಾಡ್ತಾರೆ. ಇಂಥವರು ಎಲ್ಲೇ ಒಬ್ಬರು ಲಕ್ಷಕ್ಕೆ ಒಬ್ಬರು, ಯಾಕಂದ್ರೆ ಎಲ್ಲರಿಗೂ ಪೆನ್ಷನ್ ಐತಿ, ಎಲ್ಲರಿಗೂ ಪಗಾರ ಐತಿ, ಎಲ್ಲರಿಗೂ ಫಂಡ್ ಐತಿ, ಎಲ್ಲರೂ ಅವ್ರ ಮಕ್ಕಳ ಹೆಸರಲ್ಲಿ ಎಫ್ ಡಿ ಇಟ್ಬಿಡ್ತಾರೆ, ಆರ್ ಡಿ ತುಂಬ್ತಾರೆ, ಎಫ್ ಡಿ ಇಡ್ತಾರೆ. ಅದು ನಮ್ಮ ಹಿಡಿಗೆರವ್ರು ಹಂಗಲ್ಲ. ಯಾಕಂದ್ರೆ ಯಾವುದೇ ಒಂದು ಸಂಸ್ಥೆ ಬೆಳಿಬೇಕಂದ್ರೆ ಅದ್ರ ಹಿಂದೊಬ್ಬರು ಯಾರಾದರೂ ಬೆನ್ನೆಲುಬಾಗಿ ಅವರು ತಮ್ಮನ್ನು ತಾವು ತ್ಯಾಗ ಮಾಡಬೇಕಾಗಿ. ಅದಕ್ಕೆ ಸಮುದಾಯದ ಎಲ್ಲ ಕೆಲಸಗಳಲ್ಲಿ ವಿದ್ಯಾವರ್ಧಕ ಸಂಘ ನಿರಂತರ ಸಹಾಯ ಸಹಕಾರವನ್ನು ಮಾಡ್ತಾ ಬಂದಿದೆ. ಅವ್ರು ಬಂದರು ಏನೋ ಕಡಿಮೆ ಮಾಡಿಲ್ಲಪ್ಪ, ನೀವು ಎಷ್ಟು ರೈತರು ಅಷ್ಟ ತಗೋತೇವೆ ನಾವು ಹಿರಿಗೆರವರು, ಕಡಿಮೆ ಹೆಚ್ಚು ಪ್ರಶ್ನೆನೇ ಇಲ್ಲ. ನೀವು ತಗೋತೇವಿ, ಬ್ಯಾಡ್ರೆ ಬಿಡ್ತೇವಿ, ಇದು ನಿಮಗೆ ಬಿಟ್ಟು ವಿಷಯ ಅಂತ ಹೇಳಿದ್ನ. ಯಾಕಂದ್ರೆ ನಿಮಗೆ ನಾವು ಅಷ್ಟು ಕೊಡಿ ಇಷ್ಟು ಕೊಡಿ ಅನ್ನೋಲ್ಲ, ನೀವೇ ಹೇಳ್ಬೇಕು. ಬ್ಯಾಡ್ ಅಂದರೆ ಬ್ಯಾಡ, ಕೊಡ್ತೀವಿ ಅಂದರೆ ಕೊಡ್ರಿ. ಯಾಕಂದ್ರೆ ಇದು ನಿಮ್ಮದು ವೈಯಕ್ತಿಕಲ್ಲ, ಏನಿಲ್ಲ, ಸಮುದಾಯದ ಕೆಲಸ ಮಾಡಕತ್ತೀರಿ. ಆಮೇಲೆ ಜಾತ್ಯತೀತ ವ್ಯವಸ್ಥೆ ಒಳಗೆ ಸಮುದಾಯ ಇದೆ. ಮಾನವೀಯತೆ ಮನಕುಲವನ್ನು ಸಾರುವುದು ಸಮುದಾಯ, ಬಸವಣ್ಣ ತತ್ವವನ್ನು ಸಾರುವುದು ಸಮುದಾಯ, ಶರಣ ತತ್ವವನ್ನು ಸಾರುವುದು ಸಮುದಾಯ. ಇಂಥ ಸಂಸ್ಥೆಗೆ ನಾವು ರೊಕ್ಕ ಕೊಡಿ ಅನ್ನಕ್ಕೆ ಬರಂಗಿಲ್ರಿ. ಹಿರಿಗೆರವ್ರ ಇದು ನಿಮಗೆ ಬಿಟ್ಟದ್ದು ಅಂತ ಹೇಳಿ. ಅದಕ್ಕೆ ಹಿರಿಗೆರವ್ರ ಸಮುದಾಯದ ಎಲ್ಲ ಕೆಲಸಗಳಿಗೆ ವಿದ್ಯಾವರ್ಧಕ ಸಂಘ ಇರ್ತೈತಿ, ನಾವು ಇರ್ತೇವಿ, ಎಲ್ಲರೂ ಗುದಿಯವರು ಇರ್ತಾರೆ, ಕಿರಣವರು ಇಲ್ಲ ಅನ್ನೋ ಶಬ್ದನೇ ಇಲ್ಲ. ಬಸವಣ್ಣನ ಬಗ್ಗೆ, ಸರ್ವಜ್ಞನ ಬಗ್ಗೆ ಮತ್ತು ಅಂಬೇಡ್ಕರ್ ಬಗ್ಗೆ ಇವತ್ತು ಶರಣರು ಆಳಿದಂಥ ಒಂದು ನಾಡು. ಆ ಕಾರಣ ಅಂಥ ನಾಡಿನಲ್ಲಿ ನಾವು ಬುದ್ಧನ ಒಂದು ನಾಟಕ ತೋರಿಸುವಂಥ ಒಂದು ಪ್ರಯತ್ನ ಮಾಡಿದ್ದೇವೆ. ಇವತ್ತಿನ ಅಧ್ಯಕ್ಷ ವಹಿಸಿದಂಥ ಶಿವಮರಿ ಸರ್ ಅವರೇ ಇಡೀ ನಾಟಕವನ್ನು ಬರೆದು ನಮಗೆ ಮಾರ್ಗದರ್ಶನ ಮಾಡಿದಂಥ, ಇವತ್ತಿನ ಉದ್ಘಾಟನೆ ಮಾಡಿದಂಥ ಮಾನ್ಯ ಶ್ರೀ ಡಾಕ್ಟರ್ ಶ್ರೀ ಸಫುದ್ದಾರ್ ಅವರೇ ಮತ್ತು ಎಲ್ಲ ಸಮಯದಲ್ಲೂ ಪ್ರೋತ್ಸಾಹ ನೀಡ್ತಕ್ಕಂಥ ಮನೋಭಾವ. ಈಗಲೇ ಹೇಳಿ ಅಧೀನ ದಲಿತರು, ಬಡವರು, ಕಲಾವಿದರು ಅಂಥವ್ರಿಗೆಲ್ಲರೂ ಇದನ್ನು ಕೃಷ್ಣ ಕೊಳ್ಳಾನಟ್ಟಿ ಅವರು ಮೊದಲೇ ಸಲ ಬಂದಿದ್ದಾರೆ, ನಮ್ಗೆ ಭಾಳ ಸಂತೋಷ. ಅದರಂತೆ ಮೇಡಮ್ ಇಡೀ ಸಿದ್ಧತಾ ಸಮಿತಿ ಮಾಡ್ಕೊಂಡಿದ್ದೇವೆ ನಾವು. ಇಡೀ ಸಮುದಾಯ ಇವತ್ತು ರಾಜ್ಯ ಮಟ್ಟದ 89 ಕಾರ್ಯಕ್ರಮಗಳು ಮಾಡೋದಲ್ಲದೆ ನಾವು ಕೂಡ ಪ್ರತಿ ತಿಂಗಳು ಒಂದು ಕಾರ್ಯಕ್ರಮ ಮಾಡುವ ಅಂತೇಳಿ ನಮ್ಮ ಗೌರವಾಧ್ಯಕ್ಷ ಮೇಡಮ್ ಮಾತಿ ಮೇಡಮರ ಅದರಲ್ಲಿ ಸುಮಾರು 60-70 ಜನ ಎಲ್ಲರ ಗಣ್ಯರು ಸೇರಿ ಈ ಸಲ ಅದ್ಭುತವಾಗಿ ಏನು ನಮ್ಮ ಆಸೆ ಇದೆ, ಸಮುದಾಯದ ಆಸೆ ಮನುಷ್ಯತ್ವದೆಡೆಗೆ ಅಂತಿದೆ. ಆ ಕಾರಣ ಮನುಷ್ಯತ್ವದೆಡೆಗೆ ಹೋಗ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡ್ತಕ್ಕಂಥ ನಾವು ತೀರ್ಮಾನ ತೊಗೊಂಡಿದ್ದೇವೆ. ಆ ಕಾರಣ ಇಂಥ ಹಿರಿಯರು, ಇಂಥ ಪ್ರೋತ್ಸಾಹಕರು, ನಿಮ್ಮಂಥ ಪ್ರೋತ್ಸಾಹಕರು ಇದ್ರೆ ನಿಜವಾಗಿ ನಾವು ಮಾಡಿ ತೋರಿಸೋಣಂಥ ಒಂದು ಆಶ್ವಾಸನೆ ನಾನು ಕೊಡ್ತಾ ಇದ್ದೇನೆ. ಮತ್ತು ಎಲ್ಲರೂ ಭಾಳ ಮಾನವೀಯ ಮೌಲ್ಯಗಳ ಬಗ್ಗೆ, ಸುಂದರವಾದ ನಾಡು ಕಟ್ಟುವ ಬಗ್ಗೆ, ಇಡೀ ಒಳ್ಳೆಯ ಸಂಸ್ಕೃತಿಯ ಬಗ್ಗೆ ಮತ್ತು ಮುಂದೆ ಮಾನವರಾಗುವ ಬಗ್ಗೆ, ಉತ್ತಮ ಮಾನವರಾಗುವ ಬಗ್ಗೆ ನಮ್ಮ ಏನು ಉದ್ದೇಶ ಇದೆ ಅದರ ಬಗ್ಗೆನೇ ಎಲ್ಲರೂ ಮಾತಾಡಿದ್ದಾರೆ. ಆ ಕಾರಣ ಅವರೆಲ್ಲರಿಗೂ ಹುತ್ತೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ.